ಸಾಮಾನ್ಯ ಕಾರ್ಯಕರ್ತನ ಮನೆಗೆ ಮುಖ್ಯಮಂತ್ರಿ ಭೇಟಿ ನೀಡಿದ ಆತ್ಮತೃಪ್ತಿಯಿಂದ ಇದೀಗ ಆ ದಿನದ ಖುಷಿಯ ಸ್ಮರಣಾರ್ಥ ಮನೆಯೊಂದನ್ನು ನಿರ್ಮಿಸಲು ಆ ಕಾರ್ಯಕರ್ತರು ನಿರ್ಧರಿಸಿದ್ದಾರೆ. ಕೊಣಾಜೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯ ಕೊಣಾಜೆ ನಡುಪದವು ನಿವಾಸಿ ನಜರ್ ಶಾ ಪಟ್ಟೋರಿ ಇವರು ಆರ್ಥಿಕ ಅಡಚಣೆಯಿಂದ ನೂತನ ಮನೆ ಕಾಮಗಾರಿಯನ್ನ ಅರ್ಧದಲ್ಲೇ ಮೊಟಕುಗೊಳಿಸಿದ ಪರಿಶಿಷ್ಟ ಜಾತಿಗೆ ಸೇರಿದ ವೃದ್ಧ ಮಹಿಳೆಯ ಮನೆಯನ್ನ ಪೂರ್ಣಗೊಳಿಸಿ ಮನೆಗೆ ಸಿದ್ದು ಕುಟೀರ ಎಂದು ನಾಮಕರಣ ಮಾಡುವ ಯೋಜನೆಗೆ ಕೈ ಹಾಕಿದ್ದಾರೆ. ಡಿಸೆಂಬರ್ 3ರಂದು ಮಂಗಳೂರು ವಿಶ್ವವಿದ್ಯಾನಿಲಯ ಕ್ಯಾಂಪಸ್ನಲ್ಲಿ ಜರುಗಿದ ಗುರು ಗಾಂಧಿ ಸಂವಾದ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರ್ಯಕ್ರಮ ಮುಗಿಸಿ ಚಹಾಕೂಟಕ್ಕೆ ನಡುಪದವು ನಿವಾಸಿ ನಜರ್ ಶಾ ಮನೆಗೆ ಭೇಟಿ ನೀಡಿದ್ದಾರೆ. ಈ ದಿನವನ್ನ ಶಾಶ್ವತವಾಗಿ ಸ್ಮರಣೆಯಾಗಿರಿಸಲು ಮುಂದಾಗಿರುವ ಅವರು ವೃದ್ಧ ಮಹಿಳೆಯ ಬಾಳಿನಲ್ಲಿ ಬೆಳಕಾಗಲು ಮುಂದಾಗಿದ್ದಾರೆ. ಇವತ್ತು ಸಾಮಾನ್ಯ ಕಾರ್ಯಕರ್ತನ ಮನೆಗೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅನ್ನುವಂಥದ್ದು ರಾಜ್ಯಾದ್ಯಂತ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಂತಾರಾಷ್ಟ್ರೀಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆದಂಥ ಸಂದರ್ಭದಲ್ಲಿ ಹಲವಾರು ಜನ ಬಂದು ನನ್ನ ಹತ್ರ ಕೇಳಿದರು, ನಿಮ್ಮ ಮನೆಗೆ ಎಷ್ಟೆಷ್ಟೋ ಶ್ರೀಮಂತರು ಭಾಳಷ್ಟು ದೊಡ್ಡ ದೊಡ್ಡ ನಾಯಕರಿದ್ದರು, ಅವ್ರ ಮನೆ ಬಿಟ್ಟು ನಿಮ್ಮ ಮನೆಗೆ ಹೇಗೆ ಬಂದರು ಅಂತ. ಆಗ ನಾನು ಹೇಳಿದೆ, ಸಾಮಾನ್ಯರ ಮುಖ್ಯಮಂತ್ರಿ ಆದಾಗ ಖಂಡಿತವಾಗಲೂ ಸಾಮಾನ್ಯರ ಮನೆಗೆ ಬರೋದು ಸಹಜ ಅಂತ ಹೇಳಿದೆ. ಅದಕ್ಕೆ ಕಾರಣಕರ್ತರು ಕೂಡ ನಮ್ಮ ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷರು, ನನ್ನ ರಾಜಕೀಯ ನಾಯಕರಾದಂಥ ಶ್ರೀ UT ಖಾದರ್ ಸರ್ ಅವರು ಕೂಡ ಹಾಗೆ, ಅವರು ಕೂಡ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಜೀವನ ಮಾಡುವಂಥವರು, ಅವರು ರಾಜಕೀಯವನ್ನು ಮಾಡುವಂಥವರು. ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಮನೆಗೆ ಮುಖ್ಯಮಂತ್ರಿಗಳನ್ನು ಬರುವ ರೀತಿಯಲ್ಲಿ ಸಾಧ್ಯ ಆಗಿದ್ದರೆ ಅದಕ್ಕೆ ಮುಖ್ಯ ಕಾರಣ UT ಖಾದರ್ ಸರ್ ಅವರು. ಮತ್ತು ಭಾಳಷ್ಟು ಸಂತೋಷ ಆಗಿದೆ. ಸಿದ್ದರಾಮಯ್ಯ ಅಂತ ಒಬ್ಬ ಮುಖ್ಯಮಂತ್ರಿಗಳು ನಮ್ಮ ಮನೆಗೆ ಬರೋದು ಅಂತೇಳಿದರೆ ಅದು ಭಾಳ ದೊಡ್ಡ ವಿಷಯ. ನಮ್ಮ ಜೀವನದಲ್ಲೇ ಮರೆಯಲಾರದ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಂತ ಒಂದು ದಿನ, ಆವತ್ತಿನ ದಿನ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ.